ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ, ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಅಫರ್ಮೇಷನ್ಸ್ ಹೇಳ್ತಾ ಇದ್ದೀನಿ, ನಾನು ಎಲ್ಲ ಟೆಕ್ನಿಕ್ಸು ಫಾಲೋ ಮಾಡ್ತಾ ಇದ್ದೀನಿ, ಆದರೂ ಕೂಡ ನನಗೆ ಬೇಗ ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಯಾಕೆ ಅಂತ ನಿಮಗೆ ಡೌಟ್ ಆಗ್ತಾ ಇದ್ರೆ, ಇದಕ್ಕೆಲ್ಲ ಸೀಕ್ರೆಟ್ ಕಾರಣ ಇದೆ. ನೀವು ರಿಪೀಟ್ ಮಾಡ್ತಿರುವಂತಹ ನಿಮ್ಮ ಪ್ಯಾಟ್ರನ್ಸೇ ಕಾರಣ ಆಗಿರುತ್ತೆ. ಈ ದಿನ ನಾವು ಅಂತಹ ಪ್ಯಾಟ್ರನ್ಸ್ ಅಂದರೆ ಏನು, ಯಾಕೆ ಪ್ಯಾಟರ್ನ್ಸ್ನ ನಾವು ಬದಲಾಯಿಸ್ಕೋಬೇಕು, ಹೇಗೆ ಬದಲಾಯಿಸಿದ್ರೆ ಅದು ನಮಗೆ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ, ಇದರೆಲ್ಲರ ಡೀಟೇಲ್ ಎಕ್ಸ್ಪ್ಲನೇಷನ್ ನಾನು ಇವತ್ತು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ದಿಸ್ ಇಸ್ ದಿವ್ಯಾ, ಐ ಆಮ್ ಆ್ಯನ್ ಓಪನ್ ಹೇಳ ಮ್ಯಾನಿಫೆಸ್ಟೇಷನ್ ಕೋಚ್. ಇನ್ನು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರೆ ಟು ಸಬ್ಸ್ಕ್ರೈಬ್ ದ ಚಾನಲ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಪ್ಯಾಟರ್ನ್ಸ್ ಬಗ್ಗೆನೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಂದ್ರೆ ನಮಗೆ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸೀಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದರ ಜೊತೆ ನಾವೇನಾದರೂ ಒಳ್ಳೆ ಪ್ಯಾಟರ್ನ್ಸ್ ಜೊತೆ ಅಲೈನ್ ಆಗಿದ್ದರೆ ಇನ್ನೂ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ನಮ್ಮ ಪ್ಯಾಟರ್ನ್ಸ್ ಹೇಗಿರಬೇಕಂದ್ರೆ, ಯಾವುದೇ ಒಂದು ರಿಪಿಟೇಷನ್ನ, ಒಂದು ನೆಗೆಟಿವ್ ಎಮೋಷನ್ಸ್ ಇದ್ದರೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡಾಗ ನಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಅಷ್ಟೇ ಫಾಸ್ಟಾಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಿದು ಪ್ಯಾಟರ್ನ್ಸ್ ಅಂದರೆ? ಪ್ಯಾಟರ್ನ್ಸ್ ಅಂದರೆ ನಾವು ಮತ್ತೆ ಮತ್ತೆ ಮಾಡುವಂತಹ ಆಲೋಚನೆಗಳಾಗಿರುತ್ತೆ, ನಮ್ಮ ಭಾವನೆಗಳಾಗಿರುತ್ತೆ, ನಮ್ಮ ನಡೆ ನುಡಿ ಇವೆಲ್ಲವೂ ನಮ್ಮ ಪ್ಯಾಟರ್ನ್ಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಮೈಂಡ್ ಅನ್ನೋದು ಒಂದು ಟೇಪ್ ರಿಕಾರ್ಡರ್ ಥರ ಇರುತ್ತೆ. ನೀವು ಯಾವ ಥಾಟ್ಸ್ನ ಹೆಚ್ಚಾಗಿ ರಿಪೀಟ್ ಮಾಡ್ತಾ ಇರ್ತೀರಲ್ವಾ, ಅದನ್ನು ರೆಕಾರ್ಡ್ ಮಾಡ್ತಾ ಇರುತ್ತೆ. ಆ ಟೇಪ್ ರಿಕಾರ್ಡ್ ಏನು ಮಾಡುತ್ತೆ, ಯಾವುದನ್ನು ನೀವು ಪದೇ ಪದೇ ರಿಪೀಟ್ ಮಾಡ್ತಾ ಇರುತ್ತೋ ಅದನ್ನು ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಯಾವಾಗಲಾದರೂ ನೀವು ಹೇಳ್ತಾ ಇರ್ತೀರಾ, ನನ್ನಲ್ಲಿ ಹಣ ಇಲ್ಲ, ನನಗೆ ಯಾರೂ ಸಪೋರ್ಟ್ ಇಲ್ಲ, ನನ್ನನ್ನು ನೋಡಿದ್ರೆ ಯಾರಿಗೂ ಇಷ್ಟ ಇಲ್ಲ ಅನ್ನೋ ಫೀಲಿಂಗಲ್ಲಿ ನೀವಿದ್ದರೆ, ಯಾವಾಗಲೂ ನಿಮ್ಮನ್ನು ನೀವು ಡೌಟ್ ಮಾಡ್ಕೊತಾ ಇದ್ದರೆ ಅದೊಂದು ಹ್ಯಾಬಿಟಾಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ, ಅದೊಂದು ಪ್ಯಾಟ್ರನ್ ಆಗಿರುತ್ತೆ. ಒಂದೇ ರೀತಿಯ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತೆ ಮತ್ತೆ ಅದು ರಿಪೀಟ್ ಆಗ್ತಾ ಇದ್ದರೆ, ಮತ್ತೆ ಮತ್ತೆ ಅದು ಬರ್ತಾನೆ ಇದ್ದರೆ ಅದೊಂದು ಎಮೋಷ್ನಲ್ ಪ್ಯಾಟರ್ನ್. ಅಂತಹ ಪ್ಯಾಟರ್ನ್ಸ್ನ ನೀವು ಚೇಂಜ್ ಮಾಡ್ಕೋಬೇಕು. ಇದು ಯಾಕಾಗುತ್ತೆ ಅಂದರೆ, ನಿಮ್ಮ ಹಳೆಯ ಅನುಭವಗಳಿಂದ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಳವಾಗಿ ಕುತ್ಕೊಬಿಟ್ಟಿರುತ್ತೆ, ಸೇವ್ ಆಗಿಬಿಟ್ಟಿರುತ್ತೆ. ಅದು ಎಲ್ಲಿಂದ ಬಂದಿರುತ್ತೆ, ನಿಮ್ಮ ಪಕ್ಕದಲ್ಲಿ ನೋಡಿ ಬಂದಿರುತ್ತೆ, ಯಾರೋ ಮಾತಾಡಿರೋದನ್ನ ನೀವು ಕೇಳಿಸ್ಕೊಂಡು ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಂಡಿರ್ಬೋದು. ಇಲ್ಲಾಂದರೆ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಆಗಿರುವಂಥ ಕೆಲವೊಂದು ಅನುಭವಗಳು ಆಳವಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಬಿಟ್ಟಿರುತ್ತೆ. ಅದಕ್ಕೆ ಯಾವಾಗೆಲ್ಲ ಅಂಥ ಸಿಚುಯೇಷನ್ ಬಂದಿದ ತಕ್ಷಣ ಅದು ಟ್ರಿಗರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ನಮಗೆ ಮ್ಯಾನಿಫೆಸ್ಟೇಷನಲ್ಲಿ ಪ್ಯಾಟರ್ನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ? ಮ್ಯಾನಿಫೆಸ್ಟೇಷನ್ ಅಂದ್ರೇ ಏನು? ನಮ್ಮ ಮನಸ್ಸಿನಲ್ಲಿರುವಂತಹ ನಮ್ಮ ಡಿಸೈರ್ಸ್ನ ಇಮ್ಯಾಜಿನ್ ಮಾಡ್ತಾ ಅದನ್ನು ಒಂದು ಎಮೋಷನ್ಸ್ ಜೊತೆ ಯೂನಿವರ್ಸ್ಗೆ ಹೇಳ್ತಾ ಇರೋದು, ದಟ್ ಇದು ನನಗೆ ಬೇಗ ಆಗಬೇಕು, ನನಗೆ ನನ್ನ ಡಿಸೈರ್ಸ್ ಎಲ್ಲವೂ ನಿಜ ಆಗಬೇಕು, ನನ್ನ ಕಣ್ಮುಂದೆ ನನ್ನ ಡಿಸೈರ್ಸ್ನೆಲ್ಲ ನೋಡಬೇಕು ಅನ್ನೋದೇ ಮ್ಯಾನಿಫೆಸ್ಟೇಷನ್ ಅಲ್ವಾ. ಆದರೆ ನಿಮ್ಮ ಪ್ಯಾಟರ್ನ್ಸ್ ಏನಾದರೂ ನೆಗೆಟಿವ್ ಆಗಿದ್ದರೆ, ನೀವು ಪಾಸಿಟಿವಾಗಿ ಎಲ್ಲ ಬರೀತಾ ಇರ್ತೀರಾ, ನೀವು ಆ ಟೆಕ್ನಿಕ್ನ ಈ ಟೆಕ್ನಿಕ್ನ 555 ಇಲ್ಲಾಂದರೆ 369 ಇಂತಹ ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡ್ತಾ ಇರ್ತೀರಾ, ನೀವು ಪಾಸಿಟಿವ್ ಆಗೂ ಕೂಡ ಥಿಂಕ್ ಮಾಡಿರ್ತೀರ. ಆದರೆ ನಿಮ್ಮಲ್ಲಿ ಒಂದು ಸಣ್ಣ ಡೌಟ್ ಬಂದಿರುತ್ತಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ, ಹೇಗಾಗುತ್ತೆ, ನಾನು ಬಡವ, ನಾನು ಇಷ್ಟಕ್ಕೆ ಹೆಂಗೆ ಮಾಡ್ತಾಯಿದ್ದೀನಿ ಅಂಥ ಥಾಟ್ಸ್ ಏನಾದರೂ ಬಂದರೆ ನಿಮ್ಮ ಎನರ್ಜಿ ಏನಾಗುತ್ತೆ, ಡೌನ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಇರುತ್ತೆ. ಯಾವಾಗ ನಿಮ್ಮ ಎನರ್ಜಿ ಡೌನ್ ಆಗುತ್ತೋ ಆಗ ನಿಮ್ಮ ವೈಬ್ರೇಷನ್ ಕೂಡ ಮ್ಯಾಚ್ ಆಗಲ್ಲ, ಅದು ಕೂಡ ಕೆಳಗಡೆನೇ ಇರುತ್ತೆ. ಆದರೆ ನಿಮ್ಮ ಪ್ಯಾಟರ್ನ್ಸ್ ಏನಾದರೂ ನೀವು ಪಾಸಿಟಿವ್ ಆಗಿ ಇಟ್ಕೊಂಡಿದ್ರೆ, ಪಾಸಿಟಿವ್ ಆಗಿದ್ದರೆ, ನೀವು ಅದನ್ನು ಚೇಂಜ್ ಮಾಡಿ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಂಡಿದ್ರೆ, ನೀವು ನಿಮ್ಮ ಡಿಸೈರ್ಸ್ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತೀರಾ, ನಿಮ್ಮ ಎನರ್ಜಿ ಹೈಯರ್ ಲೆವೆಲಲ್ಲಿ ಆಗುತ್ತೆ, ನಿಮ್ಮ ಥಾಟ್ಸ್, ನಿಮ್ಮ ಡಿಸೈರ್ಸ್ಗೆ ಒಂದು ಕ್ಲಿಯರ್ ಸಿಗ್ನಲ್ ಯೂನಿವರ್ಸ್ಗೆ ಕಳಿಸ್ತಾ ಇದ್ದೀರಾ. ನೀವು ಬೇಗ ಅಟ್ರ್ಯಾಕ್ಟ್ ಮಾಡುವಂತಹ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಎಕ್ಸಾಂಪಲ್ಸ್ ಜೊತೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಒಂದು ಹುಡುಗಿ ಲಾವಣ್ಯ ಅಂತ ಒಂದು ಹುಡುಗಿ ಇರ್ತಾಳೆ. ಅವಳಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿಂದ ಅವಳ ಚೈಲ್ಡ್ಹುಡ್ ಡ್ರೀಮ್ ಆಗಿರುತ್ತೆ. ಆದರೆ ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ, ಯೋಚನೆ ಮಾಡ್ತಾ ಇರ್ತಾಳೆ, ನನಗೆ ಬಂಡವಾಳ ಇಲ್ಲ, ನನಗೆ ಯಾರೂ ಸಪೋರ್ಟ್ ಇಲ್ಲ. ಈ ಥಾಟ್ಸ್ ಏನು ಮಾಡುತ್ತೆ, 10 ವರ್ಷಗಳಿಂದನೂ ಇದನ್ನೇ ರಿಪೀಟ್ ಮಾಡ್ತಾ ಇರ್ತಾಳಲ್ವ, ನನಗೆ ಯಾರೂ ಇಲ್ಲ, ನನಗೆ ಮನಿ ಇಲ್ಲ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಜಾಸ್ತಿ ದುಡ್ಡು ಬೇಕಾಗಿರುತ್ತೆ. ಇಂತಹದೆಲ್ಲ ಒಂದು ನೆಗೆಟಿವ್ ಪ್ಯಾಟರ್ನ್ ಆಗಿ ರಿಪೀಟೇಷನ್ ಆಗಿ ಅವ್ರು ಹೇಳ್ತಾ ಇರ್ತಾರೆ. ನಂತರ ಅವಳು ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡು, ಈ ಪಾಸಿಟಿವ್ ಥಿಂಕಿಂಗ್ನ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಅವಳು ಡೈಲಿ ಅಫರ್ಮೇಷನ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕೆಲವು ದಿನ ಆದಮೇಲೆ.
ಯಾವಾಗ ಅವಳು ಡೈಲಿ ಅಫರ್ಮೇಷನ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೋ, ಅವಳಿಗೆ ಯಾವಾಗೆಲ್ಲ ಈ ನೆಗೆಟಿವ್ ಪ್ಯಾಟರ್ನ್ಸ್ ಪದೇ ಪದೇ ರಿಪೀಟ್ ಆದಾಗ ಅದು ಚೇಂಜ್ ಮಾಡ್ಕೊತಾಳೋ ಒಂದು ಪಾಸಿಟಿವ್ ಆಗಿ ಅವಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನನಗೆ ಸರಿಯಾದ ಅವಕಾಶ ಸಿಗ್ತಾ ಇದೆ, ನನಗೆಲ್ಲವೂ ಈಸಿಯಾಗಿ ಬರ್ತಾ ಇದೆ, ನಾನು ನನ್ನ ಡ್ರೀಮ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಒಳ್ಳೆ ಡ್ರೀಮ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಎಲ್ಲವೂ ಈಸಿಯಾಗಿ ಬರ್ತಾ ಇದೆ, ಆಪರ್ಚುನಿಟೀಸ್ ನನಗೆ ಬರ್ತಾ ಇದೆ ಅಂತ ಪ್ರತಿ ಸರಿ ಅವಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾವಾಗ ಅವಳು ರಿಪಿಟೇಷನ್ ಆಗಿ ಈ ಪ್ಯಾಟ್ರನ್ನ ಚೇಂಜ್ ಮಾಡ್ತಾ ಅವಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೋ, ಫ್ಯೂ ಡೇಸ್ ವಿತಿನ್ ಫ್ಯೂ ಡೇಸಲ್ಲಿ ಅವಳಿಗೆ ಒಂದು ಒಳ್ಳೆ ಇನ್ವೆಸ್ಟರ್ಸ್ ಸಿಗ್ತಾರೆ, ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕೆ ಡೌಟ್ ಆಗ್ಬೋದಲ್ಲ, ಅಷ್ಟು ಬೇಗ ಅದು ಹೇಗೆ ಸ್ಟಾರ್ಟ್ ಮಾಡ್ತಾಳೆ ಅಂದರೆ, ಬಿಕಾಸ್ ಅವಳ ಆ ನೆಗೆಟಿವ್ ಪ್ಯಾಟರ್ನ್ ಪದೇ ಪದೇ ರಿಪೀಟ್ ಆಗ್ತಾ ಇರೋದನ್ನು ಪಾಸಿಟಿವ್ ಆಗಿ ಚೇಂಜ್ ಮಾಡಿದ್ಲು. ಯಾಕಂದರೆ ಅವಳು ಯಾವಾಗ ಇದನ್ನು ಬದಲಾಯಿಸ್ಕೊಂಡ್ಲಲ್ವ, ಈ ಪ್ಯಾಟರ್ನ್ನ ಚೇಂಜ್ ಮಾಡೋದಲ್ವ, ಆಟೋಮ್ಯಾಟಿಕ್ಕಾಗಿ ಆ ವೈಬ್ರೇಷನ್ಸ್ಗೆ ಅವಳು ಅಲೈನ್ ಆದಳು. ಯಾವಾಗ ವೈಬ್ರೇಷನ್ಸ್ಗೆ ಅಲೈನ್ ಆದಳು, ಆ ಫ್ರೀಕ್ವೆನ್ಸೀಸ್ ಜೊತೆ ಮ್ಯಾಚ್ ಆಗುತ್ತೋ, ಅಲ್ಲಿ ಎನರ್ಜಿ ಫೀಲ್ಡಲ್ಲಿ ಅವಳು ಬೇಕಾಗಿರೋ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅವಳಿಗೆ ಈಸಿ ಆಯಿತು. ಅದೇ ತರಹ ನಮ್ಮ ಪ್ಯಾಟರ್ನ್ಸ್ ಕೂಡ ಚೇಂಜ್ ಮಾಡ್ಕೋಬೇಕು. ಹೇಗೆ ನಮ್ಮ ಪ್ಯಾಟರ್ನ್ಸ್ನ ಚೇಂಜ್ ಮಾಡ್ಕೋಬೇಕು? ನಾವು ಯಾವ ಪ್ಯಾಟರ್ನ್ ನಮಗೆ ಪದೇ ಪದೇ ರಿಪೀಟ್ ಆಗ್ತಾ ಇದೆಯೋ ಗಮನಿಸಬೇಕು. ನಾವು ಯಾವಾಗ ಆ ಪ್ಯಾಟರ್ನ್ಸ್ ಮೇಲೆ ಗಮನ ಇಡ್ತೀವೋ, ನಿಮ್ಮ ಲೈಫಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುವಂತಹ ಪ್ಯಾಟರ್ನ್ಸ್ನ ನೀವು ನೋಡ್ತಿರೋ, ಅಬ್ಸರ್ವ್ ಮಾಡ್ತಿರೋ, ಅಂತಹ ಪ್ಯಾಟರ್ನ್ಸ್ಗೆ ಪಾಸಿಟಿವ್ ಆಗಿ ಆಲ್ಟರ್ನೇಟಿವ್ನ ಸೃಷ್ಟಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಭಯ ಜಾಸ್ತಿ ಇದ್ದಾಗ, ನಾನು ಭಯ ಪಡ್ತಾ ಇದ್ದೀನಿ, ನನಗೆ ಭಯ ಆಗ್ತಾ ಇದೆ ಅಂತ ಹೇಳೋದನ್ನು ನೀವು ಪಾಸಿಟಿವ್ ಆಗಿ, ನಾನು ತುಂಬ ಧೈರ್ಯದಿಂದ ಇದ್ದೀನಿ, ನನಗೆಲ್ಲರ ಸಪೋರ್ಟ್ ಸಿಗ್ತಾ ಇದೆ, ನನಗೆ ಯೂನಿವರ್ಸಿಂದ ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಪದೇ ಪದೇ ನಿಮಗೆ ಐ ಆಮ್ ಅನ್ಲಕ್ಕಿ, ನನಗೆ ಯಾರೂ ಇಲ್ಲ ಅಂತ ನಿಮ್ಗೆ ಫೀಲ್ ಆಗಿದೆ, ಅದಲ್ಲಿ ನೀವು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ, ಐ ಆಮ್ ಲಕ್ಕಿ ಅಂತ ಪಾಸಿಟಿವ್ ಆಗಿ ರಿಪೀಟೇಷನ್ನ ಸ್ಟಾರ್ಟ್ ಮಾಡಿ. ಯಾವಾಗ ನೀವು ಈ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂತಹ ನೆಗೆಟಿವ್ ಥಾಟ್ಸ್ನ ನೀವು ಚೇಂಜ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನೀವು ಮತ್ತೆ ಮತ್ತೆ ರಿಪೀಟ್ ಮಾಡಿ ಮಾಡಿ ಹೇಳ್ತಾ ಇರ್ತೀರೋ, ಅದನ್ನು ಅಫರ್ಮೇಷನ್ಸ್ ರೂಪದಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರೋ, ನೀವು ವಿಷುವಲೈಸ್ ಮಾಡ್ತಾ ಇದ್ದೀರಾ ದಟ್ ನಾನು ಲಕ್ಕಿ ಇದ್ದೀನಿ, ನಾನು ಪ್ರಾಸ್ಪರಸ್ ಇದ್ದೀನಿ, ಹಣ ಈಸಿಯಾಗಿ ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದಾಗ, ವಿಷುವಲೈಸ್ ಮಾಡ್ತಾ ಇದ್ದಾಗ, ಫೀಲ್ ಮಾಡೋದು ಕೂಡ ಅವಶ್ಯಕತೆ ಇರುತ್ತೆ. ಯಾವಾಗ ನಾವು ಇಮ್ಯಾಜಿನ್ ಮಾಡೋದಷ್ಟೇ ಸಾಕಾಗಲ್ಲ ನಮಗೆ, ನಾವು ಅದಕ್ಕೆ ಎಮೋಷನ್ಸ್ ಆ್ಯಡ್ ಮಾಡಬೇಕು. ಯಾವಾಗ ನಾವು ಎಮೋಷನ್ಸಿಂದ ನಮ್ಮ ಇಮ್ಯಾಜಿನೇಷನ್ಗೆ ನಾವು ಹೆಲ್ಪ್ ಮಾಡ್ತಾ ಇರ್ತೀವೋ, ನಾವು ಫೀಲ್ ಮಾಡ್ತಾ ಇರ್ತೀವೋ, ಆವಾಗ ನಮ್ಮ ಡಿಸೈರ್ಸ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಅದಾಗಿದ ತಕ್ಷಣ ನಾವು ಡಿಟ್ಯಾಚ್ ಕೂಡ ಆಗಬೇಕು. ಯಾವಾಗ ಇದನ್ನೆಲ್ಲ ಮಾಡಿದ್ಮೇಲೆ ಯೂನಿವರ್ಸ್ಗೆ ಬಿಟ್ಬಿಡಬೇಕು ನಾವು, ಅದು ಕೆಲಸ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ಲೈವ್ ಎಕ್ಸಾಂಪಲಲ್ಲಿ ಒಂದು 2 ಮಿನಿಟ್ಸಲ್ಲಿ ಇದನ್ನು ನೀವು ಕೂಡ ಇವತ್ತು ಪ್ರಾಕ್ಟೀಸ್ ಮಾಡ್ಬೋದು. ಜಸ್ಟ್ ಕಣ್ಮುಚ್ಚಿ, ನಿಮ್ಮ ಮೈಂಡಲ್ಲಿ ಯಾವ ನೆಗೆಟಿವ್ ಥಾಟ್ ರಿಪೀಟ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬಹುದು. ಒಂದು ನೆನಪು ಮಾಡ್ಕೊಳ್ಳಿ ಬೇಕಾದ್ರೆ. ಅಂತಹ ನೆಗೆಟಿವ್, ನೀವು ಡಿಪ್ರೆಸ್ಡ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಭಯ ಇರ್ಬೋದು, ನನ್ನ ಕೈಯಲ್ಲಿ ಏನೂ ಸಾಧ್ಯನೇ ಇಲ್ಲ ಅಂತ ಹೇಳಿರ್ಬೋದು, ಲೇಝಿ ಆಗಿರ್ಬೋದು, ಅಂತಹ ನೆಗೆಟಿವ್ಗೆ ಚೇಂಜ್ ಮಾಡಿ ಆ ಸೆಂಟೆನ್ಸನ್ನು ನೀವು ಒಂದು ಭಾವನೆಯಿಂದ ಪಾಸಿಟಿವ್ ಆಗಿ ಚೇಂಜ್ ಮಾಡಿ, ಅದನ್ನು 3 ಟೈಮ್ಸ್ ರಿಪಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದೀಗಾಗಲೇ ನಿಮಗೆ ನಿಜ ಆಗಿರೋ ಥರ. ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಿ, ನಾನು ಹೆಲ್ತಿಯಾಗಿದ್ದೀನಿ ಅಂತ ಹೇಳಿ, ಯಾವಾಗ ಇದನ್ನು ಇಮ್ಯಾಜಿನ್ ಮಾಡ್ತಾ ಐ ಆಮ್ ಹೆಲ್ತಿ ಅಂತ ನೀವು ಭಾವನೆಗಳ ಜೊತೆ ಇರ್ತೀರೋ, ಅಲ್ಲಿ ನಿಮಗೆ ಬೇಗ ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ ನಮ್ಮ ಪ್ಯಾಟರ್ನ್ಸ್ನ ಬದಲಾಯಿಸ್ಕೊತೀರೋ, ಅಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಬೇಗ ಆಗೋದು ಖಚಿತವಾಗಿಬಿಡುತ್ತೆ. ನೀವು ಹಿಂದೆ ಈ ದಿನವೇ ನೀವು ಹೊಸ ಪ್ಯಾಟರ್ನ್ಸ್ನ ಅಳವಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿ, ಕ್ರಿಯೇಟ್ ಮಾಡಿ. ನಿಮ್ಗೆ ಏನೆಲ್ಲ ನೆಗೆಟಿವ್ ಇದೆಯೋ, ಯಾವ್ಯಾವೆಲ್ಲ ನೀವು ರಿಪೀಟೇಷನ್ ಆಗಿ ಯಾವ ವರ್ಡ್ಸ್ನ ನೀವು ಯೂಸ್ ಮಾಡ್ತಾ ಇದ್ದೀರೋ ಬರೆದು ಎರೇಸ್ ಮಾಡ್ತಾ, ಅದಕ್ಕೆ ಒಂದು ಪಾಸಿಟಿವಿಟಿನ ಆ್ಯಡ್ ಮಾಡಿ, ಪಾಸಿಟಿವ್ ವರ್ಡ್ಸ್ನ ಆ್ಯಡ್ ಮಾಡಿ, ಅದನ್ನು ರಿಪೀಟೇಷನ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವೇ ಅಮೇಝಿಂಗ್ ರಿಸಲ್ಟ್ಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾವಾಗಾದರೂ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೆ, ಇದು ಬರೀ ನಮ್ಮ ಟೆಕ್ನಿಕ್, ಇಲ್ಲಾಂದರೆ ನಮ್ಮ ಥಾಟ್ಸ್, ಬರೀ ಅದ್ರ ಬಗ್ಗೆನೇ ಅಲ್ಲ ಯೋಚನೆ ಮಾಡಬೇಕಾಗಿರೋದು. ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಮೈಂಡ್, ಬಾಡಿ, ಸೋಲ್ ಇವು 3 ಅಲೈನ್ಮೆಂಟ್ ಕೂಡ ಪ್ರಾಪರಾಗಿರಬೇಕಾಗುತ್ತೆ. ಯಾವಾಗ ನಾವು ಈ 3ನೂ ಕರೆಕ್ಟಾಗಿ ಪ್ರಾಪರಾಗಿ ಅಲೈನ್ ಮಾಡ್ತಿರೋ, ಅಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೈಂಡ್ ಚೆನ್ನಾಗಿದ್ದು ಬಾಡಿ ಮತ್ತು ನಮ್ಮ ಸೋಲ್ ಕರೆಕ್ಟ್ ಆಗಿಲ್ಲ ಅಂದರೆ ಇಟ್ ಡಸಂಟ್ ವರ್ಕ್. ಯಾವಾಗ ಈ 3 ಕೂಡ ಒಂದೇ ಅಲೈನ್ಮೆಂಟಲ್ಲಿದ್ದರೆ, ಅಲ್ಲಿ ಈಸಿಯಾಗಿ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು.
ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನಷ್ಟು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಈ ಚಾನಲ್ನ ಫಾಲೋ ಮಾಡ್ಕೋಬೋದು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ.